ಬದುಕು ಜಟಕ ಬಂಡಿ. 2012ಕ್ಕೆ ಪ್ರಳಯ ಆಗೋದು ಗ್ಯಾರಂಟಿ. ಎಲ್ಲವೂ ಅಸತ್ಯವಾದ ಪ್ರಳಯ ಅಂತಕ್ಕಂಥದ್ದು ಆಗತ್ತೆ. ಭೌಗೋಳಿಕ ಶಾಸ್ತ್ರದ ಆಧಾರದಲ್ಲಿ ಇದಕ್ಕೆ ಅರ್ಥ ಇಲ್ಲ, ಅರ್ಥಹೀನ. ಪ್ರತಿ ದೇಶದ ಉತ್ತರ ಭಾಗಗಳು ಸಂಪೂರ್ಣ ಜಲಾವೃತ ಆಗುತ್ತೆ ಅಂತ. ಕಲಿಯುಗದ ಅಂತ್ಯನೂ ಹೇಗಿರುತ್ತೆ ಅಂದ್ರೆ ಇಡೀ ಜಗತ್ತಲ್ಲಿ ಉಳಿತಕ್ಕಂಥವ್ರೆ 32 ಕೋಟಿ ಲಕ್ಷ ಜನ ಮಾತ್ರ. ಅಂದ್ರೆ 680 ಕೋಟಿಯಷ್ಟು ಜನ ಇರತಕ್ಕಂಥ ಇಡೀ ಪ್ರಪಂಚದಲ್ಲಿ ಉಳಿಯೋದೇ 32 ಕೋಟಿ. 1 ಲಕ್ಷ ಜನ ಸೇರಿಸಿದ್ರೆ ಅಷ್ಟು ಜನ ಮಾತ್ರ ಉಳಿತಾರೆ ಇಡೀ ಪ್ರಪಂಚಾದ್ಯಂತ. ಇಷ್ಟು ಜನಕ್ಕೆ ಎಷ್ಟು ಹಾನಿ ಆಗುತ್ತೆ ಅನ್ನೋದು ನೀವೇ ಊಹಿಸ್ಕೋಬೇಕು. ಇದೆಲ್ಲ ಕೊನೆ ಹಂತಕ್ಕೆ ಎಲ್ಲರಿಗೂ ಬರುತ್ತೆ ಅಂದರೆ 2012ಕ್ಕೆ ಅಂದರೆ 2012ಕ್ಕೆ ಆಗತ್ತೆ ಅಂತಲ್ಲ, ಈಗಿಂದ ಪ್ರಾರಂಭ ಆಗುತ್ತೆ. ಮೇ 6ರಿಂದನೇ ಸ್ಟಾರ್ಟ್ ಆಗೋಗುತ್ತೆ. ಇದು ಒಂದೊಂದಾಗಿ ಜಪಾನ್ ಶುರುವಾಗಿದೆ. ಇದಾದ ಮೇಲೆ ನೆಕ್ಸ್ಟ್ ಮೇ ಅಷ್ಟೊತ್ತಿಗೆ ಏನಾಗುತ್ತೆ, ಆಸ್ಟ್ರೇಲಿಯಾ ಶುರುವಾಗುತ್ತೆ. ಆಗಸ್ಟ್ ಅಷ್ಟೊತ್ತಿಗೆ ಆಸ್ಟ್ರೇಲಿಯಾನೇ ಹೊರಟೋಗುತ್ತೆ. ಅದಾದಮೇಲೆ ಯುರೋಪಿಯನ್ ಕಂಟ್ರೀಸ್ ಅಂತ ಕರಿತೀವಿ, ಅಲ್ಲಿ ಪಿರಮಿಡ್ಸಲ್ಲಿ ತನಗೆ ತಾನಾಗೇ ಎಲ್ಲ ಬೀಳಬೇಕು. ಇದೆಲ್ಲ ಮಾಡಿದ್ದುಣ್ಣ ಮಾರಾಯ ಅಲ್ವೇ. ಪ್ರಾಕೃತಿಕ ಅನಾಹುತಗಳು ನಡೆದಾಗ ಅಥವಾ ಪ್ರಕೃತಿಯ ವಿಕೋಪಕ್ಕೆ ನಾವು ಸಿಲುಕಿದಾಗಲೆಲ್ಲ ಪ್ರಪಂಚದ ಕೊನೆ ಇದೆ ಅಂತ ಅನ್ಸೋಕ್ ಪ್ರಾರಂಭ ಆಗುತ್ತೆ. ಜೊತೆಗೆ ಒಂದಕ್ಕೊಂದು ನಾವು ಗಂಟು ಹಾಕ್ತಾ ಹೋಗ್ತೀವಿ. ಜಪಾನಲ್ಲಿ ಸುನಾಮಿ ಬಂತು, ಹಾಗಾಗಿ ನಮ್ಮ ದೇಶನೂ ಮುಳುಗೋಗುತ್ತೆ ಅಂತನೋ, ಎಲ್ಲೋ ಒಂದ್ ಕಡೆ ಸಾವಿನ ಬಗ್ಗೆ ಭಯಾನೂ ಇದೆ. ಜೊತೆಗೆ ನಮಗೆ ಅಪಾರವಾದ ಕಲ್ಪನೆಗಳು ಅಥವಾ ಎಲ್ಲವೂ ಹಾಗೆ ಮುಳುಗೋಗ್ಲಿ ಅನ್ನೋ ಒಂದು ವಿಕೃತ ಮನಸ್ಸು ಇದೆಯಾ ಅಂತ ಮನುಷ್ಯನಿಗೆ. ನನಗನ್ಸೋದು ಮೂಲಭೂತವಾಗಿ ಕೆಲವರಿಗೆ ಇರ್ತಕ್ಕಂಥ ವಿಕೃತ ಮನಸ್ಸಿನಿಂದ ಎಲ್ಲರನ್ನೂ ಸಹಿತ ಹೆದರಿಸ್ತಕ್ಕಂಥದ್ದು ಇವರು ಮಾಡ್ತಾ ಇದ್ದಾರೆ. ಸಹಜವಾಗಿ ನೀವು ಏನು ಹೇಳಿದ್ರಿ ಪ್ರಾಕೃತಿಕ ಅಂತ, ಸಹಜವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಆಗ್ತಕ್ಕಂಥದ್ದು. ನನಗೇನಾದರೂ ಒಂದು ತೊಂದರೆ ಆದಂಥ ಸಂದರ್ಭದಲ್ಲಿ ನಾನು ದೇವರುಗಳನ್ನಾದರೂ ಅಥವಾ ಜ್ಯೋತಿಷ್ಗಳನ್ನಾದರೂ ಹೋಗಿ ಕಾಣ್ತಕ್ಕಂಥದ್ದು ಇವತ್ತು ಸಹಜವಾಗಿದೆ. ಇದು ನಮ್ಮ ಧರ್ಮದಲ್ಲಿ ಬಂದಿರತಕ್ಕಂಥದ್ದು ಮೊದಲನೇದು. ಎರಡನೇದು, ಹುಟ್ಟುದ ನಂತರದಲ್ಲಿ ಸಾವು ನಿಶ್ಚಿತ. ಯಾವುದೂ ಸಹಿತ ಪೂರ್ಣವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ವರ್ಷ ಇರ್ಬೋದು, ಕೆಲವು 100 ವರ್ಷಗಳು ಬದುಕ್ತಕ್ಕಂಥದ್ದು ಇದೆ. ಆದರೆ ಪೂರ್ತಿ ಇದ್ದೇ ಇದೆಯಪ್ಪ ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ಯಾವಾಗ್ಲೂ ಇದೆ ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ಅಂದ್ರೆ ನೀರು, ಗಾಳಿ, ಈಗ ನಾವೇನು ಪಂಚಭೂತಗಳು ಅಂತ ಹೇಳ್ತೀವಿ, ಈ ಪಂಚಭೂತಗಳನ್ನು ಬಿಟ್ಟರೆ ಇನ್ಯಾವುದೂ ಸಹಿತ ಪೂರ್ಣವಾಗಿ ಶಾಶ್ವತವಾಗಿ ಇರ್ತಕ್ಕಂಥದ್ದು ಇಲ್ಲ. ಹಾಗೇನೆ ಇದು ಪ್ರಳಯ ಅಂತಕ್ಕಂಥದ್ದು ಆಗತ್ತೆ. ಆದರೆ ಇವತ್ತೇನು ಮಯನ್ ಕ್ಯಾಲೆಂಡರ್ ಇಟ್ಕೊಂಡು ನಾವು 26 ಡಿಸೆಂಬರ್ 2012 ಏನೋ ಹೇಳ್ತಾ ಇದ್ದೀವಿ, ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಮಯನ್ ಕ್ಯಾಲೆಂಡರ್ ಅವತ್ತಿಗೆ ಕ್ಲೋಸ್ ಆಗಿದೆ. ಆದ್ರೆ ನಮ್ಮ ಶಾಸ್ತ್ರಗಳಲ್ಲಿ ನಾವು ನಂಬಿರ್ತಕ್ಕಂಥದ್ದು ಈಗ ಕಲಿಯುಗದ ಮೊದಲನೇ ಪಾದ ಅಂತ ಹೇಳ್ತಾ ಇದ್ದೇವೆ. 4 ಪಾದಗಳು ಇನ್ನು ಕಳಿಬೇಕು. 4 ಪಾದಗಳು ಕಳೆದ ನಂತರದಲ್ಲಿ ಪುನರಾವರ್ತನೆ ಆಗ್ತದೆ. ಅಲ್ಲಿ ತನಕ ಪ್ರಳಯ ಅಂತಕ್ಕಂಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿ ವಿಕೋಪದಿಂದ ಜನ ನಾಶ ಆಗ್ಬೋದು, ಸಾವಿರಾರು ಒಟ್ಟೊಟ್ಟಿಗೆ ಸಾಧ್ಯ ಇದೆ, ಅದು ಆಗ್ಲಿಕ್ಕೆ ಸಾಧ್ಯ ಇದೆ. ಆದರೆ ನಮ್ಮ ಭಾರತ ದೇಶಕ್ಕೆ 2012 ಅಥವಾ 2013 ಸುಮಾರಿನಲ್ಲಿ ಈ ರೀತಿ ಒಂದು ದೊಡ್ಡ ಪ್ರಮಾಣದಲ್ಲಿ ಆಗ್ತಕ್ಕಂಥ ಸಾಧ್ಯತೆಗಳು ಇಲ್ಲ. ನಿಮಗೇನ್ ಅನ್ಸುತ್ತೆ? ಹೌದಾ? 2010-11ರಲ್ಲಿ ಸಹ ಹಿಂದೆಂದೂ ಕಂಡಿರದಂತಹ ಅನಾಹುತಗಳು ಈ ಭೂಮಂಡಲದಲ್ಲಿ ನಡೆದು ಹೋಗುತ್ತಿದೆ. 2012ರಲ್ಲಿ ಯಂತ್ರಗಳನ್ನು ಅವಲಂಬಿಸಿರುವ ದೇಶಗಳು ಹೀನಾಯ ಸ್ಥಿತಿಯನ್ನು ತಲುಪುತ್ತದೆ. ಯಾರು ಸರ್ ಅವರು? ಯಂತ್ರಗಳನ್ನ ಅವಲಂಬನೆ ಮಾಡಿರುವಂತದ್ದು ಜಪಾನ್ ದೇಶ. ಹೌದು. ಓಕೆ, ಯಾವ ಆಧಾರದ ಮೇಲೆ ಸರ್? ಗ್ರಹಗಳ ಲೆಕ್ಕಾಚಾರದ ಆಧಾರದ ಮೇಲೆ ಮೇಡಮ್. ಗ್ರಹಗಳ ಲೆಕ್ಕಾಚಾರಗಳು ಮತ್ತೆ ಹಿಂದೆ ಬರೆದಂತ ಕಾಲಜ್ಞಾನಿಗಳ ಲೆಕ್ಕಾಚಾರಗಳು ಯಾವ್ದು ಸರ್? ಅದು ಸುಮಾರು ಇದಾವೆ. ಎಂ.ಎ. ಬಸವಣ್ಣ ಅನ್ನೋರು ಒಂದು ಕಾಲಜ್ಞಾನವನ್ನು ಬರೆದಿದ್ದಾರೆ. ಯಾವ ನಾವು ಇವಾಗ ಗವರ್ಮೆಂಟ್ ಬಗ್ಗೆ 1000 ವರ್ಷಗಳಿಂದ ಪ್ರೆಡಿಕ್ಟ್ ಮಾಡಿದ್ದಾರೆ. ಯಾವ ಶತಮಾನದ ಸರ್ ಇದು? ಅಂದ್ರೆ 12ನೇ ಶತಮಾನದ್ದು. ಹೆಂಗೆ ಅಂತ ಹೇಳಿದ್ರೆ ಅವರು ಯಾವ್ದ್ರ ಮೇಲೆ ಬರೆದಿರ್ತಾರೆ? ಕಾಲಜ್ಞಾನ ಅನ್ನೋದು ಒಂದು ಬುಕ್ ಬಂದಿದೆ ಅವಾಗ. ಈ ಪ್ರಿಂಟ್ ಇಲ್ಲ ಅನ್ಸುತ್ತದು. ಅದು ನನ್ನ ಹತ್ರ ಇದೆ. ಅದನ್ನೆಲ್ಲ ನಾನು ಸೆಲೆಕ್ಟ್ ಮಾಡಿ ಅದನ್ನ ಕೂಲಂಕುಷವಾಗಿ ಪರೀಕ್ಷಣೆ ಮಾಡಿ ನಂತರ ನಾನು ಬುಕ್ ನ ತಂದೆ. ಈಗ ನಾನು ಆಕ್ಚುಲಿ ಮಂತ್ಲಿ ಮ್ಯಾಗಝಿನ್ ರಿಲೀಸ್ ಮಾಡ್ತಾ ಇದ್ದೀನಿ ನಮ್ಮ ಸಂಸ್ಥೆಯಿಂದ. ಅದರಲ್ಲಿ ಇದನ್ನ 2011 ಮತ್ತೆ 12ರಲ್ಲಿ ಏನಾಗುತ್ತೆ ಅಂತ. ಮತ್ತೆ 12 ಡಿಸೆಂಬರ್ ಇದೆಯಲ್ಲ, ಜನಕ್ಕೆ ಏನ್ ಭಯ ಹುಟ್ಟಿಸಿದಾರೆ ಇವತ್ತು, ಪ್ರಳಯ ಆಗೋಗುತ್ತೆ, ಪ್ರಪಂಚ ಹೊಟ್ಟೋಗುತ್ತೆ, ಅದು ಸುಳ್ಳೋದು. ಅದು ಸುಳ್ಳೋದು. 12ಕ್ಕಂತೂ ಖಂಡಿತವಾಗಿ ಪ್ರಳಯ ಆಗೋದಿಲ್ಲ. ಇದು ವಿಷಾನಿಲ ಅಂತ ಹೇಳಿದಾಗ ಕೆಲವು ಗ್ರಹಗಳು ಸಂಯೋಗ ಆದಾಗ ಅದು ವಿಷಾನಿಲ ತೊಂದರೆ ಆಗುತ್ತೆ ಅನ್ನೋದು ಒಂದು ಕ್ಲಿಯರ್ ಆಗಿ ಹೇಳ್ಬೋದು ನಾವು. ಅದನ್ನ ಆ ರೀತಿಯಲ್ಲಿ ನಾನು ನೋಡಿ ಇದನ್ನ ಪ್ರೆಡಿಕ್ಟ್ ಮಾಡಿರುವಂತದ್ದು. ಮತ್ತೆ ಇದು ಒಂದೇ ಅಲ್ಲ, ಮತ್ತೆ ಉತ್ತರ ಕರ್ನಾಟಕದಲ್ಲಿ ಆಗುವಂತಹ ಅನಾಹುತಗಳನ್ನು ಸಹ 1000 ವರ್ಷಗಳ ಹಿಂದೆನೆ ಹೇಳಿದ್ದಾರೆ. ಕುಂಭದ್ರೋಣ ಮಳೆಯಿಂದ
ತುಂಗಭದ್ರೆ ತುಂಬಿ ಸಾವಿರಾರು ಅಸ್ಥಿ ಪಂಜರಗಳು ತೇಳ್ತವೆ. ಅವಾಗ ಒಂದು ದೇವಸ್ಥಾನ ಸಹ ಹೊಡೆದೋಗುತ್ತೆ. ಆ ದೇವಸ್ಥಾನ ಕಟ್ಟಕ್ಕೆ ದಿಕ್ಕು ದಿಶೆ ಇರಲ್ಲ 3 ತಿಂಗಳು ಅಂತ. ಇವತ್ತು ನೀವು ನೋಡಿರ್ಬೋದು, ಲಾಸ್ಟ್ ಇಯರ್ ಆದಾಗ ಮಂತ್ರಾಲಯ ಇರ್ಬೋದು, ಮಂಚಾಲಮ್ಮನ ದೇವಸ್ಥಾನ ಇರ್ಬೋದು, ಇದನ್ನು ಸಹ 1000 ವರ್ಷಗಳ ಹಿಂದೆ ಅವರ ಒಂದು ಕೆಳಜ್ಞಾನ ಲೆಕ್ಕಾಚಾರ ಪ್ರಕಾರ ಬರ್ದಿರುವಂತದ್ದು ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇದು ಈ ಅಮೆರಿಕದ ಬಗ್ಗೆ ಹೇಳಿದ್ದೀರಲ್ಲ, ಇದು ಯಾವುದು? ಇದು ಅಮೆರಿಕಲ್ಲಿ ಅಮೆರಿಕದ ಅಧ್ಯಕ್ಷರು ತಮ್ಮ ಬೆಂಗಾವಲನ್ನ ಹೆಚ್ಚಿಸ್ಕೋಬೇಕು, ಇಲ್ದಿದ್ರೆ ಅಲ್ಲಿ ಭಾರಿ ಬೆಲೆಯನ್ನು ತೆರಬೇಕಾಗುತ್ತೆ, ಅಮೆರಿಕ ಜನಾಂಗ ಸಾಕಷ್ಟು ಹಾನಿಗೆ ಎದುರಾಗಲಿದ್ದಾರೆ. ಇದು ಯಾವುದು ಅಂದ್ರೆ ಅಮೆರಿಕ ಅಧ್ಯಕ್ಷರು ಅಮೆರಿಕ ಜನಾಂಗಕ್ಕೆ ತೊಂದರೆ ಆಗುವಂತ ಡಿಸಿಷನ್ ತಗೊಂತಾರೆ ಅಂತ ಬರ್ದಿದ್ದದು. ಅದು ಆಕ್ಚುಲಿ ಲಾಸ್ಟ್ ಇಯರ್ ಆಯ್ತು. ಅದು ಅಲ್ಲೇನೋ ಒಂದು ಮಸೀದಿ ಮಾಡ್ಬೇಕು ಅಂತ ಹೇಳಿದಾಗ ಅಲ್ಲಿರೋ ಜನಕ್ಕೆ ತೊಂದರೆ ಆಯ್ತು, ಭಯ ಆಯ್ತು ಅಲ್ಲಿಗೆ ಅವ್ರಿಗೆ. ಸೊ ಒಟ್ಟಾರೆ ಈ ಜಪಾನ್ ವಿಚಾರ ನಿಮ್ಗೆ ಈ ಜನವರಿಯಲ್ಲೇ ನಿಮ್ಗೆ ಹೇಳೋಕಾಯ್ತು ಅಂತ ನೀವು ಹೇಳ್ತಾ ಇದ್ದೀರಿ. ಈ ಸುನಾಮಿ ಅಂತ ನಿಮ್ಗೆ ಜಲಪ್ರವಾಹ ಅಂತ ಬರ್ದೀನಿ, ಕ್ಲಿಯರ್ ಆಗಿ ಬರ್ದೀನಿ. ಜಲಪ್ರವಾಹ, ಹೌದು. ಜಲಪ್ರವಾಹ ಅಂತ ಹೇಳಿದ್ರೆ ಸುನಾಮಿ. ಆಕ್ಚುಲಿ ಇದು ಒಂದೇ ಅಲ್ಲ, 2004 ಮತ್ತು 2005 ನಮ್ಮ ಭಾರತ ದೇಶದಲ್ಲಿ ಆಯ್ತಲ್ಲ, ಅದು ಸಹ ಬರ್ದಿದ್ದೀನಿ. ಹೌದು, ಸುನಾಮಿ ಅದು ಬರ್ದಿದ್ದೀನಿ ನಾನು. ಸರಿ, ಈಗ ಆಗೋಗಿರೋ ಅನಾಹುತ ಇರ್ಲಿ, ಇನ್ ಮುಂದೆ ಆಗಲಿರುವ ಅನಾಹುತಗಳು ಯಾವುವು? ಆಗಲಿರುವಂತ ಅನಾಹುತಗಳು ನಮ್ಮ ಒಂದು ಕಾಲಜ್ಞಾನಿಗಳ ಪ್ರಕಾರ ಕೇಳ್ತಾ ಇದೀನಿ ಅಲ್ಲ, ನಮ್ಮ ಕಾಲಜ್ಞಾನಿಗಳ ಪ್ರಕಾರ ಪ್ರತಿ ದೇಶದ ಉತ್ತರ ಭಾಗಗಳು ಸಂಪೂರ್ಣವಾಗಿ ಜಲಾವೃತ ಆಗುತ್ತೆ ಅಂತ. ಯಾವಾಗಿದು? ಇದು 2032 ಮತ್ತೆ 38 ಮಧ್ಯೆ. ನಾವೆಲ್ಲ ಬದುಕಿರಬಹುದೇನೋ ಹಾಗಿದ್ರೆ? ಇರೋರು ಇರ್ತಾರೆ ನೋಡೋ. ಉತ್ತರ ಭಾರತವೆಲ್ಲ ಜಲಪ್ರವಾಹದಲ್ಲಿ ಮುಳುಗೋಗುತ್ತೆ. ಹೌದು, ಉತ್ತರ ಭಾರತ ಇರ್ಬೋದು ಅಥವಾ ಪ್ರಪಂಚದ ಪ್ರತಿ ದೇಶದ ಉತ್ತರ ಭಾಗಗಳು. ಪ್ರಪಂಚದ ಪ್ರತಿ ದೇಶದ? ಹೌದು, ಇವಾಗ ಅಮೆರಿಕ ಅಂತ ಹೇಳಿದ್ರೆ ಅಲ್ವಾ? ಅಲ್ಲ, ಅಮೆರಿಕ ಒಂದು ದೇಶ, ಭಾರತನೂ ಒಂದು ದೇಶ. ಭೂಮಿ ಗುಂಡಿಗಿದೆ ಅಂದ್ಬಿಟ್ಟು ಎಲ್ರು ಒಂದೇ ದೇಶ ಅಂತ ಕರೆಯಲ್ವಲ್ಲ ನಾವು? ಅಲ್ಲ, ಎಲ್ರು ಒಂದೇ ದೇಶ ಅಲ್ಲ, ಬೇರೆ ಬೇರೆ ಭಾಗದಲ್ಲಿ ಇದ್ದೀವಿ ಅಲ್ವಾ? ಹೌದು, ಭಾರತದ ಉತ್ತರ ಭಾಗ, ಈಕ್ವೇಟರ್ ಮೇಲ್ಗಡೆ ಕೆಲವರು ಇದ್ದಾರೆ, ಕೆಳಗಡೆ ಕೆಲವರು ಇರ್ತಾರೆ. ಕರ್ನಾಟಕದ ಉತ್ತರ ಭಾಗ ತೊಂದರೆ ಅಂತ ಇವಾಗ ಕರ್ನಾಟಕದ ಉತ್ತರ ಭಾಗ ತೊಂದರೆ ಅಂತ ಬರ್ದಿರೋದು. ಕರ್ನಾಟಕ ಉತ್ತರ ಭಾಗಕ್ಕೆ ಮತ್ತೆ ತೊಂದರೆ ಆಗಿದ್ದದು ಮಳೆ ಬಂದು. ನಟರಾಜ್ ಅವರೇ, ಏನ್ ಹೇಳೋಕ್ ಬಯಸ್ತೀರಿ? ಇದು ಮುಖ್ಯವಾಗಿ ನಾವು ಯಾವುದೇ ಒಂದು ಸಂಭವಗಳನ್ನು ನಾವು ನಿರೀಕ್ಷಿಸಬೇಕಾದ್ರೆ, ವೀಕ್ಷಿಸಬೇಕಾದ್ರೆ, ತಿಳಿಯಬೇಕಾದ್ರೆ ಅದರ ಮೂಲ ಕಾರಣಗಳನ್ನು ಹುಡುಕಬೇಕು. ಸುಮ್ಮನೆ ಯಾರೋ ಭವಿಷ್ಯ ಹೇಳಿದ್ರು, ಏನೋ ಕಾಕಾಸ್ತಾಳಿ ನಡೆಯಿತು, ಅಥವಾ ಆ ಭವಿಷ್ಯ ಹೇಳಿದ ನಂತರ ಎಲ್ಲಿಯೋ ಅದು ಸಂಭವಿಸಿದ್ದನ್ನು ಇದಕ್ಕೆ ಟಾಳೆ ಮಾಡಿ ಹೇಳುವಂಥದ್ದು, ಇವೆಲ್ಲ ಏನಂದರೆ ಕೇಳುವವರಿಗೆ, ನಂಬಿಕೆ ಇದ್ದವರಿಗೆ ಅದೆಲ್ಲ ಅಕ್ಸೆಪ್ಟೆಡ್. ಆದರೆ ನಿಜವಾಗಿ ವೈಜ್ಞಾನಿಕ ಮನೋಭಾವ ಇರುವಂತ ನಿರ್ದಿಷ್ಟವಾಗಿ ಜಪಾನ್ ಅಂತ ಹೇಳ್ತಾರೆ, ಜಲಪ್ರವಾಹ ಅಂತ ಹೇಳ್ತಾರೆ, ನಿರ್ದಿಷ್ಟ ನೋಡಿ, ವಿಷಾನಿಲ ಅಂತ ಹೇಳ್ತಾರೆ. ನಿರ್ದಿಷ್ಟವಾಗಿ ಕೆಲವೊಂದು ಹೇಳ್ತಾ ಇರುವಾಗ ಅಕಸ್ಮಾತ್ ಆಗಿಬಿಟ್ರೆ ಅಲ್ಲ, ಹಾಗಾದ್ರೆ ಇನ್ನು ಬೇರೆ ಹೇಳಿ, ನಮ್ಮ ಭಾರತದಲ್ಲಿ ಅನೇಕ ಘಟನೆಗಳು ಎಲ್ಲಿ ಹೇಳಿದ್ದಾರೆ? ಯಾವುದೋ ಒಂದು ಅದರ ಬಗ್ಗೆ ನಾನು ಹೇಳಿದ್ದೇನೆ ಅಂತ ಹೇಳುವುದೇ ವಿನಃ ಅದಕ್ಕೆ ಹೇಳುವಾಗ ಯಾವಾಗಲೂ ಜ್ಯೋತಿಷಿ, ನಾನು ಕೂಡ ದೊಡ್ಡ ಜ್ಯೋತಿಷಿ ಆಗಿದ್ದೇನೆ. ಓತರ ನಿರಾಯನ ಸಾಯನ ಎಲ್ಲ ಜ್ಯೋತಿಷ ಪುಸ್ತಕದಲ್ಲಿ ನಾನು 1 ಕೋಟಿ ರೂಪಾಯಿ ಸವಾಲಿಟ್ಟಿದ್ದೇನೆ. ಇವರಿಗೆ ಬೇಕಾದ ಆ ಸವಾಲಿಗೆ ನಾನು ಹಾಕ್ತೀನಿ. 1 ಕೋಟಿ, ಒಂದು ಜಾತಕ ಕೊಟ್ಟು 10 ಕ್ವಶನಿಗೆ 8 ಕ್ವಶನ್ ಕರೆಕ್ಟ್ ಆಗಿ ಉತ್ತರ ಕೊಟ್ಟರೆ 1 ಕೋಟಿ ಇವತ್ತಿಗೂ ನಾನು ಇದ್ದೇನೆ. ನಮ್ಮ ಇಂಡಿಯಾದಲ್ಲಿ 100% ಆಗೇ ಆಗುತ್ತೆ. 2012 ಪ್ರಳಯ ಅಂತೂ ಆಗೇ ಆಗುತ್ತೆ.